ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ, ನಾವು ಪ್ರತಿ ವರ್ಷ ಬರೋ ನವರಾತ್ರಿ, ದಸರಾ ನವರಾತ್ರಿಯಲ್ಲಿ ಯಾವ ಥರ ಪೂಜೆ ಮಾಡ್ತೀವಿ, ಯಾಕೆ ಮಾಡಬೇಕು, ಅದರಿಂದ ಏನು ಉಪಯೋಗ ಅಂದರೆ ನಮಗೆ ಏನು ಫಲ ಸಿಗುತ್ತೆ, ಅದು ಮಾಡುವ ವಿಧಾನ ಹೇಗೆ ಅಂತ ಹೇಳಿಬಿಟ್ಟು ನಾನು ಎಲ್ಲ ಥರ ಬೆಳೆ ಬೆಳೆಯೋದ್ರಿಂದ ಹಿಡಿದ್ಬಿಟ್ಟು ಕಳಸ ಕೂರಿಸೋದು, ಹಾಗೆ ಅಖಂಡ ದೀಪ ಹಚ್ಚೋದು, ಹಾಗೆ ನಾವು ದೇವರಿಗೆ ಒಂದು ವೇಳೆ ನೀವು ಮಾಡೋರಾದರೆ ನೈವೇದ್ಯ ಮತ್ತು ಅಭಿಷೇಕದ ಬಗ್ಗೆ ನಾನು ಫುಲ್ ಮಾಹಿತಿನ ಕೊಡಬೇಕು ಅಂತ ಹೇಳಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆ ನವರಾತ್ರಿ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಬೇಕು, ಪೂಜೆ ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ಇನ್ಫಾರ್ಮೇಷನ್ ಬೇಕಾದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದೇನೆ. ಹಾಗೆ ನಾವು ಅಭಿಷೇಕ ಮಾಡ್ತಾ ಇದ್ರೆ ಅದು ಆಗೋ ತೃಪ್ತಿನೇ ಬೇರೆ. ಅದನ್ನ ನೋಡ್ತಾ ಇದ್ಬಿಟ್ರೆ, ಅಭಿಷೇಕ ಮಾಡ್ತಾ ಇರೋ ದೇವ್ರು ನೋಡ್ತಾ ಇದ್ರೆ ನಾವು ಎಷ್ಟೊತ್ತು ಅಭಿಷೇಕ ಮಾಡಿದ್ರು ಕಡಿಮೆನೆ ಅನ್ಸುತ್ತೆ. ಅಷ್ಟೊಂದು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಆ ಪೂಜೆಯಿಂದ ತುಂಬ ಉಪಯೋಗ ಇದೆ ನಮಗೆ. ನಾವು ಬೇಡ್ಕೊಂಡಿರೋ ವರನ ಕೊಡುತ್ತೆ. ಆ ದಿನ 9 ದಿನ ಇದೆ ಅಲ್ವಾ, ವರ್ಷದ ಎಲ್ಲ ದಿನಗಳಕ್ಕಿಂತ ಪವರ್ಫುಲ್ ಆಗಿರೋ ದಿನಗಳು ಅಂದರೆ ಅದೇ ನವರಾತ್ರಿ. ಆ ನವರಾತ್ರಿ ದಿನ ನೀವು ತಪ್ಪದೆ ಪೂಜೆ ಮಾಡಿದ್ರೆ, ನೀವು ಬೇಡ್ಕೊಂಡು ಮನಸಾರೆ ನೀವು ಪೂಜೆ ಮಾಡಿದ್ರೆ ನಿಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಪೂಜೆ ಮಾಡೋ ವಿಧಾನದಲ್ಲಿ ಅಲ್ಪ ಸ್ವಲ್ಪ ಗೊತ್ತಿಲ್ಲದೆ ಅಪ್ಪೋ ತಪ್ಪೋ ಆದ್ರೂ ಪರವಾಗಿಲ್ಲ, ನಾವು ಮನಸಾರೆ ಮಾಡಬೇಕು. ನಮ್ಮ ಭಕ್ತಿ ದೇವ್ರಿಗೆ ತಲುಪಿದ್ರೆ ಸಾಕು. ಹೀಗೆ ಮಾಡಬೇಕು ಕಂಪಲ್ಸರಿ, ಇದು ಹೀಗೆ ಮಾಡಿದ್ರೇ ಒಳ್ಳೆಯದು ಅನ್ನೋ ಥರ ಏನಿಲ್ಲ. ಮನಸ್ಫೂರ್ತಿಯಾಗಿ ನಮಗೆ ತಿಳಿದಷ್ಟು ಪೂಜೆನ ನಾವು ಮಾಡ್ಬೋದು. ನಾನು ಈ ಸಾರಿ ಪೂಜೆನ ಹೇಗೆ ಮಾಡಿದ್ದೀನಿ, ಮುಂದೆ ನೀವು ಮಾಡೋದಾದರೆ ಹೀಗೆ ಮಾಡಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಗೊತ್ತಿಲ್ಲದೆ ಇರೋರು ಈ ವಿಡಿಯೋ ನೋಡಿದ್ರೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗುತ್ತೆ. ನಾನು ಸ್ಟಾರ್ಟಿಂಗಿಂದ ಹಿಂದಿನ ದಿನ ಎಷ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅಲ್ಲಿಂದ ಹೇಳಿ ಲಾಸ್ಟ್ವರೆಗೂ ನಾನು ಈ ವಿಡಿಯೋನ ಹೇಳಬೇಕು ಅಂದ್ಕೊಂಡಿದ್ದೀನಿ. ಅದೇ ಥರ ನಾನು ಈ ವಿಡಿಯೋನ ನಿಮಗೋಸ್ಕರನೇ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾವು ಹಿಂದಿನ ದಿನನೇ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕಾಗುತ್ತೆ. ಫಸ್ಟು ಮನೆಯೆಲ್ಲ ಹಿಂದಿನ ದಿನನೇ ಅಂದರೆ ಮನೆ ಫುಲ್ ಶುದ್ಧ ಮಾಡ್ಕೋಬೇಕು. ಹಿಂದಿನ ದಿನ ನಾವು ಲೇಟ್ ಆಗುತ್ತೆ, ಯಾಕಂದರೆ ಯಾವುದೇ ಥರ ಅವತ್ತಿನ ದಿನನೇ ಪೂಜೆ ಮಾಡೋಕ್ಕೆ ಹೋದರೆ ಕಳಸ ಕೂರ್ಸೋ ಟೈಮಲ್ಲಿ ನಮಗೆ ಸರಿ ಆಗಲ್ಲ, ಟೈಮು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಹಿಂದಿನ ದಿನನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಏನೇನು ರೆಡಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ. ಹಿಂದಿನ ದಿನ ನಾನು ಒಂದು ಬುಟ್ಟಿ ತಗೊಂಡಿದ್ದೀನಿ. ಬುಟ್ಟಿನಾದರೂ ಆಗ್ಬೋದು, ಇಲ್ಲಾಂದರೆ ಮಣ್ಣಿನ ಮಡಕೆ ಬರುತ್ತಲ್ವ, ಮಡಕೆ ಟೈಪಲ್ಲೇ ಇದೇ ಬುಟ್ಟಿ ಶೇಪಲ್ಲೇ ಮಣ್ಣಿಂದು ಒಂದು ಬಾಣಲಿ ಥರ ಬರುತ್ತೆ, ಅದಾದರೂ ತಗೋಬಹುದು. ಹೊಸದಾಗಿರೋಂಥದ್ದು ಒಂದು ತಗೊಂಡು ಅದಕ್ಕೆ ಸುತ್ತ ನಾವು ಅರಿಶಿನ ನೀರಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಚ್ಚಬೇಕಾಗುತ್ತೆ. ಈ ಬುಟ್ಟಿ ಆಲ್ರೆಡಿ ಅರಿಶಿನ ಕಲರ್ ಇರೋದ್ರಿಂದ ಕಲರ್ ಅರಿಶಿನ ಕುಂಕುಮ ಕಲರ್ ಇರೋದ್ರಿಂದ ನಾನು ಹಚ್ಚಿರೋ ಅರಿಶಿನ ಕಾಣಿಸ್ತಾ ಇಲ್ಲ. ಮಧ್ಯದಲ್ಲಿ ನಾನು ಒಂದು ಸ್ವಸ್ತಿಕ್ ಬರ್ಕೊಂಡಿದ್ದೀನಿ. ಸ್ವಸ್ತಿಕ್ ಚಿಹ್ನೆ ಇದೆ ಅಲ್ವಾ, ಅದು ವಿಘ್ನನಾಶಕ ಅಂತ ಹೇಳಿ ತೋರಿಸುತ್ತೆ. ಹಾಗಾಗಿ ನಾವು ಸ್ವಸ್ತಿಕ್ ಬರ್ಕೋಬೇಕು. ಹಾಗೆ ನಾವು ಅಖಂಡ ದೀಪಕ್ಕೆ ಕೂಡ ಕೆಳಗಡೆ ಎಲ್ಲ ನಾವು ಅರಿಶಿನ ಹಚ್ಚಿ ಸುತ್ತ ಕುಂಕುಮ, ಅದು ಅಕ್ಕಿ ಹಿಟ್ಟಿಂದ ನಾನು ಅಲಂಕಾರನ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ ದೀಪಕ್ಕೆ ಹಚ್ಕೋಬಾರ್ದು ಅರಿಶಿನ, ಹಿಂದೆ ಮಾತ್ರ ಕೆಳಗಡೆ ಮಾತ್ರ ಹಚ್ಕೋಬೇಕು. ಹಾಗೆ ಒಂದು ತೆಂಗಿನಕಾಯಿ, ಹೊಸದಾಗಿರೋಂಥ ತೆಂಗಿನಕಾಯಿಗೆ ಗಂಧ ಅರಿಶಿನ ಹಚ್ಚಿ ಕುಂಕುಮ ಹಚ್ಚಿಬಿಟ್ಟು ಅದಕ್ಕೆ ನಾವು ಮೌಳಿ ದಾರನ ಸುತ್ತಿದ್ದೀನಿ. ಕಳಸಕ್ಕೆ ಒಂದು ನಾನು ಕಂಕಣ ಕಟ್ಟಿದ್ದೀನಿ. ಕಂಕಣ ಕಟ್ಟಿಬಿಟ್ಟು ಸ್ವಸ್ತಿಕ್ ಕಂಪಲ್ಸರಿ ಬರಿಬೇಕು. ನವರಾತ್ರಿ ದಿನ ನಾವು ಸ್ವಸ್ತಿಕ್ಕೆ ಮೇನ್ ಆಗಿರೋದು. ಸ್ವಸ್ತಿಕ್ ಬರೆದ್ಬಿಟ್ಟು ಆ ಕಡೆ ಈ ಕಡೆ 2 ಲೈನ್ನ ಹಚ್ಚಿ ಎಳೆದ್ಬಿಟ್ಟು ಅದಕ್ಕೆ ನಾನು ಕುಂಕುಮದಿಂದ ಅಲಂಕಾರ ಮಾಡ್ಕೊತಾ ಇದ್ದೀನಿ. ನಮ್ಮನೇಲಿ ನಾವು ಪ್ರತಿದಿನ ಕಳಸ ಇಡ್ತೀವಿ, ಲಕ್ಷ್ಮೀ ಪೂಜೆ ಲಕ್ಷ್ಮೀ ಕಳಸನ ಇಡ್ತೀವಿ. ಇವತ್ತು ನಾವು ದುರ್ಗಾ ಕಳಸನ ಇಡ್ತಾ ಇದ್ದೀವಿ ಅಷ್ಟೇ. ಈ ಕಳಸ ಇಡಬೇಕಾದ್ರೆ ಏನಪ್ಪ ಅಂದರೆ, ಒಂದು ಹಿತ್ತಾಳಿ ಚಂಬಲ್ಲಿ ಇಡಬೇಕು, ಇನ್ನೊಂದು ಬೆಳ್ಳಿ ಚಂಬಲ್ಲಿ ಇಡಬೇಕು. ಸ್ಟೀಲ್ ಚಂಬನ್ನ ಉಪಯೋಗಿಸಬಾರ್ದು. ಇವೇ 2 ದೇವರಿಗೆ ಶ್ರೇಷ್ಠ ಅಂತ ಹೇಳಿ ಹೇಳ್ತಾರೆ ಎಲ್ಲರೂ. ಹಾಗಾಗಿ ನಾನು ಹಿತ್ತಾಳಿ ಚಂಬನ್ನ ಯೂಸ್ ಮಾಡೋದು. ಮೊದಲಿಗೆ ನಾವು ಗಣೇಶನ ರೆಡಿ ಮಾಡಿಟ್ಕೋಬೇಕು. ಯಾವುದೇ ಪೂಜೆ ಮಾಡಬೇಕಂದ್ರೂ ಗಣೇಶ ಇಲ್ಲದೆ ಪೂಜೆ ಮಾಡೋಕ್ಕಾಗಲ್ಲ, ವಿಘ್ನನಾಶಕ ಅಲ್ವಾ. ಫಸ್ಟು ಗಣೇಶನ ರೆಡಿ ಮಾಡಿಟ್ಕೋಬೇಕು. ಹಾಗೆ ನಾನು ಕೆಳಗಡೆ ಎಲ್ಲ ಕಡೆ ಸ್ವಲ್ಪ 3 ಕಡೆನೂ ಅರಿಶಿನ
ಹಚ್ಚಿ ಅದಕ್ಕೆ ಒಂದು ಅಷ್ಟದಳ ರಂಗೋಲಿನ ಹಾಕಿ, ಹಾಗೆ ನಾನು ಕಳಸ ತಟ್ಟೆ ಒಂದು ಕೆಂಪು ಕಲರ್ ಬಟ್ಟೆ ಪೀಠ ಇಟ್ಟು, ಪೀಠದ ಮೇಲೆ ಕೆಂಪು ಕಲರ್ ಬಟ್ಟೆ ಇಟ್ಟು, ಆಮೇಲೆ ಅಕ್ಕಿನ ಹಿತ್ತಾಳಿ ತಟ್ಟೆಯಲ್ಲಿ ಇಟ್ಬಿಟ್ಟು, ಇಲ್ಲ ಒಂದು ಬಾಳೆ ಎಲೆ ಮೇಲೆ ಅಕ್ಕಿನಾದರೂ ಹಾಕಿಡ್ಬೋದು. ಹಾಗೆ ಕಳಸನಿಟ್ಟು ಕಳಸದಲ್ಲಿ ಗಂಗಾಜಲ ಸ್ವಲ್ಪ ಹಾಕಿ, ಆಮೇಲೆ ನಾರ್ಮಲ್ ವಾಟರ್ನ ಹಾಕಿ, ಹಾಗೆ ಒಂದು ಕಡ್ಡಿಯಷ್ಟು ಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ಇದು ಬೇರು ಸಿಗುತ್ತೆ, ಲವಂಚ ಬೇರು ಅಂತಾರೆ, ಪೂಜಾ ಅಂಗಡೀಲಿ ಸಿಗುತ್ತೆ. ಅದನ್ನು ಹಾಕಿಬಿಟ್ಟು, ಹಾಗೆ ಒಂದು 4-5 ಒಂದು ಸ್ವಲ್ಪ ಅಕ್ಷತೆ ಕಾಳು, ಒಂದು ಚಿಟಿಕೆಯಷ್ಟು ಅಕ್ಷತೆ ಕಾಳು, ಹಾಗೆ ಒಂದು ಕಾಯಿನು, ಅರಿಶಿನ, ಕುಂಕುಮ ಹಾಕಿಬಿಟ್ಟು, ಒಂದು ಹೂವು, ಇಷ್ಟನ್ನು ಹಾಕಿದ್ರೆ ಕಳಸಕ್ಕೆ ಹಾಕೋ ಐಟಮ್ಸ್. ಆಮೇಲೆ ಇದು ಎಂಥ ಜಾವದ್ ಪೌಡರ್ ಅಂತ ಬರುತ್ತೆ, ಆ ಸುವಾಸನೆ ಇದೆ ಅಲ್ವಾ, ಆ ಸುವಾಸನೆ ದೇವರಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಹಾಗಾಗಿ ಜಾವದ್ ಪೌಡರ್ ಹಾಕಬೇಕು. ಅದು ನೀರು ತುಂಬ ಘಮ ಘಮ ಅಂತ ಇರುತ್ತೆ, ಯಾವುದೇ ಥರ ವಾಸನೆ ಬರೋದಿಲ್ಲ. ಹಾಗಾಗಿ ಈ ಪೌಡ್ರನ್ನ ಯೂಸ್ ಮಾಡ್ತಾರೆ. ಇದು ದೇವರಿಗೆ ತುಂಬ ಇಷ್ಟವಾದ ಪರ್ಫ್ಯೂಮ್ಸ್ ಅಂತ ಹೇಳ್ಬೋದು. ಆಮೇಲೆ ನಾನು 5 ವೀಳ್ಯದೆಲೆನ ಇಟ್ಕೊತಾ ಇದ್ದೀನಿ. ಮತ್ತೆ ತೆಗ್ದು ಇಡೋಕ್ಕಾಗಲ್ಲ. 9 ದಿನದ ತನಕ ನಾವು ಮತ್ತೆ ಚೇಂಜ್ ಮಾಡೋ ಹಾಗಿಲ್ಲ. ಒಂದು ಸರಿ ಇಟ್ಟ ಮೇಲೆ ಮುಗೀತು, ಅದೇನೇ ಕಂಟಿನ್ಯೂ ಮಾಡಬೇಕು. ಕಳಸ ಕೂಡ ಕದಲ್ಸಂಗಿಲ್ಲ 9 ದಿನದ ತನಕ. ಹಾಗೆ ಫಸ್ಟಿನ ದಿನ ನೀವು ರೆಡಿ ಮಾಡಿ ಇಟ್ಕೋಬೇಕು. ಅಂದರೆ ಇದು ನಾನು ನೆಕ್ಸ್ಟ್ ದಿನ ಬೆಳಗ್ಗಿನ ಜಾವ ಮಾಡ್ಕೊತಾ ಇದ್ದೀನಿ. ಬುಟ್ಟಿಗೆಲ್ಲ ಅರಿಶಿನ ಹಚ್ಚಿ ನಾನು ನೆನ್ನೆ ಇಟ್ಟಿದ್ದೆ ಅಷ್ಟೇ, ಬಿಟ್ಟರೆ ದೇವ್ರ ಹತ್ರ ಎಲ್ಲ ಕ್ಲೀನ್ ಮಾಡಿ ಬಿಟ್ಟು, ಇದು ಮಾರನೇ ದಿನ ಬೆಳಗ್ಗೆ ಮಾಡ್ತಾ ಇರೋ ಕೆಲಸ. ಕಳಸನ ಬೆಳಗಿನ ಟೈಮಲ್ಲೇ ಇಡಬೇಕು. ಆವತ್ತಿನ ದಿನ ನವರಾತ್ರಿ ದಿನವೇ ಬೇಗ ಎದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ದೇವರಿಗೆ ಅರಿಶಿನ ಕುಂಕುಮನ ಹಚ್ಚಿ, ನಾನು ಗಲ್ಲಕ್ಕೆ ಗಂಧನ ಹಚ್ತಾ ಇದ್ದೀನಿ. ನಮ್ಮ ಕಡೆ ಸೈಡು ಗಂಧನೇ ಹಚ್ಚೋದು, ಅರಿಶಿನ ಕಡಿಮೆ ಸ್ವಲ್ಪ ಯೂಸ್ ಮಾಡೋದು. ತೆಂಗಿನಕಾಯಿಗೆ ಅರಿಶಿನ ಹಚ್ಚಿದ್ದೀನಿ, ಈ ಕಡೆ ಗಂಧನ ಗಲ್ಲಕ್ಕೆ ಹಚ್ತಾರೆ. ಹಾಗಾಗಿ ನಾನು ಗಲ್ಲಕ್ಕೆ ಗಂಧ ಹಚ್ಚಿದ್ದೀನಿ. ಹಾಗೆ ನಾನು ಕಿರೀಟ, ಹಾಗೆ ಮುಖವಾಡನ ದೇವರಿಗೆ ಇಟ್ಟಿದ್ದೀನಿ. ದೇವ್ರ ಮುಖ ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದೆ. ಎಲ್ಲರೂ ಸೀರೆ ಬ್ಲೌಸ್ ಪೀಸು ಉಡಿಸೋರು ಉಡಿಸ್ಬೋದು, ಸೀರೆ ಇಡೋರು ಇಡಬಹುದು. ನಾನು ಹೊಸ ಸೀರೆದು ಬ್ಲೌಸ್ ಪೀಸ್ನ ಇಟ್ಟಿದ್ದೀನಿ. ಯಾಕಂದರೆ ದೇವ್ರ ರೂಮು ಚಿಕ್ಕದಾಗಿರೋದ್ರಿಂದ ಸೀರೆ ಉಡಿಸಿ ಇಡೋಕ್ಕೆ ಸ್ವಲ್ಪ ಜಾಗ ಕಡಿಮೆ ಆಗುತ್ತೆ, ಬೇರೆ ಐಟಮ್ಸ್ ಇಡೋಕ್ಕೆ ಸಾಲಲ್ಲ ಅಂತ ಹೇಳಿಬಿಟ್ಟು ನಾನು ಸಿಂಪಲ್ಲಾಗಿ ಒಂದು ಬ್ಲೌಸ್ ಪೀಸ್ನ ಹಾಕಿ, ನಮ್ಮ ಹತ್ರ ಇರೋಂಥ ಒಂದು ಏನಾದರೂ ಒಂದು ಒಡವೆ, ಚೈನು, ಸರ ಯಾವುದಾದ್ರೂ ಹಾಕ್ಬೋದು. ಹಾಕಿಬಿಟ್ಟು ಇದು ಕಂಪಲ್ಸರಿ ಅರ್ಶಿನದ ಕೊಂಬು ಇರಲೇಬೇಕು. ಒಂದು ಕಳಸ ಅಂತ ಕೂರಿಸಿದಾಗ ನಾವು ಅರ್ಶಿನದ ಕೊಂಬನ್ನ ಕಟ್ಟಲೇಬೇಕು ದೇವರಿಗೆ. ಆವಾಗ ಅದು ಒಂದು ಸಂಪೂರ್ಣವಾಗಿ ಮುತ್ತೈದೆ ಕೂತಿದ್ದಾಳೆ ಅನ್ನೋ ಒಂದು ಅರ್ಥನ ಕೊಡುತ್ತೆ. ಹಾಗೆ ಮೌಳಿ ದಾರ, ಈ ಮೌಳಿ ದಾರನ ನಾನು ಇವಾಗ ಆ ಬುಟ್ಟಿಲಿ ಅರಿಶಿನ ಹಚ್ಚಿದ್ನಲ್ವ, ಅದಕ್ಕೆ ಮಣ್ಣನ್ನು ಹಾಕಿಟ್ಟಿದ್ದೀನಿ. ಅದಕ್ಕೆ ಮೌಳಿ ದಾರನ ಕಟ್ಟಬೇಕು. ಮೌಳಿ ದಾರ ಇರಲೇಬೇಕು ಈ ನವರಾತ್ರಿಲಿ, ಇದು ಕಂಪಲ್ಸರಿ ಮೌಳಿ ದಾರ. ಹಾಗೆ ನಾನು ಎಣ್ಣೆಯಲ್ಲಿ ಬತ್ತಿನ ನೈಟೇ ನೆನೆಸಿ ಇಟ್ಟಿದ್ದೆ. ಯಾಕಂದರೆ ಅವತ್ತಿನ ದಿನ ಆದರೆ ಅಷ್ಟೊಂದು ನೆನೆಯಲ್ಲ, ಬೇಗ ಬತ್ತಿ ಖಾಲಿ ಆಗಿಬಿಡುತ್ತೆ ನೆನೆದಿಲ್ಲ ಅಂದರೆ. ಬತ್ತಿ ಎಣ್ಣೆಲಿ ನೆನೆಸಿ ಇಟ್ಟಿರಬೇಕು ನೈಟೇ ನೆನೆಸಿ ಇಟ್ಬಿಟ್ಟು, ಮಾರನೇ ದಿನ ಬೆಳಗ್ಗೆ ನಾನು ದೀಪಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿಟ್ಟು, ಮೇಲ್ಗಡೆ ನಾನು ಮಣ್ಣಿನ ಹಣತೆನ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಹಾಕೋರು 5 ಥರ ಎಣ್ಣೆ ಹಾಕ್ತಾರೆ. ನಾನು ಲಾಸ್ಟ್ ಇಯರ್ 5 ಥರ ಹಾಕಿದ್ದೆ. ಈ ಸರಿ ಸಡನ್ನಾಗಿ ಪೂಜೆ ಮಾಡ್ತೀನೋ ಇಲ್ಲೋ ಅಂತ ಹೇಳಿ ಸ್ವಲ್ಪ ಕನ್ಫ್ಯೂಸಲ್ಲಿರೋದ್ರಿಂದ 5 ಥರ ಎಣ್ಣೆನ ನನಗೆ ಹೊಂದ್ಸೋಕ್ಕಾಗಲಿಲ್ಲ. ಹಾಗಾಗಿ ನಾನು ದೀಪದ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಬೇವಿನ ಸೊಪ್ಪು ದುರ್ಗಾದೇವಿಗೆ ಇಷ್ಟ ಆಗಿರೋದ್ರಿಂದ ನಾವು ನಮ್ಮ ಮನೆಯಲ್ಲಿ ಸಿಗುತ್ತೆ, ಹಾಗಾಗಿ ತಗೊಬಂದು ಇಟ್ಟಿದ್ದೀವಿ. ಇದನ್ನು ನಾನು 2 ದಿನ ಹಿಂದೆಯೇ ನಾನು ಮೊಳಕೆ ಕಟ್ಟಿಟ್ಟಿದ್ದೆ. ಅದನ್ನು ಬಿಚ್ಚಿಬಿಟ್ಟು ಮೊಳಕೆ ಬರೆಸಿ ಹಾಕ್ತಾಯಿದ್ದೀನಿ. ಮೊಳಕೆ ಬರೆಸಿ ಹಾಕಬೇಕು ಅನ್ನೋದೇನೂ ಇಲ್ಲ. ಹಿಂದಿನ ದಿನ ನೆನೆಸಿ ಮಾರನೇ ದಿನವೇ ತೆಗೆದು ಹಾಕಬಹುದು. ನಾನು ಸ್ವಲ್ಪ ಮೊಳಕೆ ಬರೆಸಿ ಹಾಕಿದ್ದೆ. ಹಾಗೆ ಅವತ್ತಿನ ದಿನ ಬೆಳಗ್ಗೆನೇ ಎದ್ಬಿಟ್ಟು ಫಸ್ಟು ಹೊರಗಡೆನೂ ಕ್ಲೀನ್ ಮಾಡ್ಕೊಬರೋಣ ಅಂಥೇಳಿ ದೇವ್ರ ಹತ್ರ ಎಲ್ಲ ರೆಡಿ ಮಾಡಿ, ಮುಂದ್ಗಡೆನೂ ಬಾಗಿಲು ಸಾರಿಸಿ ರಂಗೋಲಿ ಹಾಕ್ತಾಯಿದ್ದೀನಿ. ಅವತ್ತಿನ ದಿನ ನಾವು ಫಸ್ಟು ಬಾಗಿಲು ಪೂಜೆನೇ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಬಾಗಿಲ ಹತ್ರ ನಾನು ರಂಗೋಲಿನ ಹಾಕ್ತಾಯಿದ್ದೀನಿ. ಪ್ರತಿದಿನ ನಾವು ಬೆಳಗ್ಗೆ ಸಂಜೆ ಬಾಗಿಲು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು. ನವರಾತ್ರಿ ಟೈಮಲ್ಲಿ ಫಸ್ಟು ನಾನು ಅಖಂಡ ದೀಪ ಹಚ್ಚೋಕ್ಕಿಂತ ಮುಂಚೆ ಡೈಲಿ ಹಚ್ಚೋಂಥ 2 ದೀಪನ ಮನೆ ದೀಪನ ಹಚ್ಕೊತಾ ಇದ್ದೀನಿ.
ನಾವು ಫಸ್ಟಿಗೆ ಗಣೇಶ ಪೂಜೆ ಮಾಡಬೇಕಾಗುತ್ತೆ. ನಾನು ಮನೆ ದೀಪನ ಹಚ್ಚಿಬಿಟ್ಟು ಈಗ ಗಣೇಶನಿಗೆ ಫಸ್ಟು 1-2 ಬೆಲ್ಲದ ತುಂಡಿಟ್ಬಿಟ್ಟು ಬೆಲ್ಲದ ಪೀಸ್ ಇಟ್ಟು ಫಸ್ಟು ಗಣೇಶನಿಗೆ ಬೇಡ್ಕೊತಾ ಇದ್ದೀವಿ. ನಮ್ಮ ಪೂಜೆಯಲ್ಲಿ ಯಾವುದೇ ಥರ ವಿಘ್ನ ಬರದೇ ಇರೋ ಥರ ನೋಡ್ಕೋ ಗಣೇಶ, 9 ದಿನ ನಿರ್ವಿಘ್ನವಾಗಿ ನಮ್ಮ ಪೂಜೆ ಈಡೇರೋ ಹಾಗೆ ಆಶೀರ್ವಾದ ಮಾಡು, ಯಾವುದೇ ವಿಘ್ನಗಳು ಬರದೇ ಇರೋ ಥರ ನೋಡ್ಕೋ ಗಣೇಶ ಅಂತ ಹೇಳಿಬಿಟ್ಟು ಗಣೇಶನ ಪೂಜೆ ಮಾಡಿ ಗಣೇಶನ ಆಶೀರ್ವಾದ ತಗೊಂಡು ಆಮೇಲೆ ನಾವು ಬಾಗಿಲು ಪೂಜೆ ಮಾಡಬೇಕಾಗುತ್ತೆ. ಬಾಗಿಲು ಪೂಜೆ ಮಾಡಿದಾಗ ಬಾಗಿಲಲ್ಲಿ ಪಾರ್ವತಿ ದೇವಿ ವಾಸ ಮಾಡಿರ್ತಾಳೆ. ಬಾಗಿಲು ದಾಟಿ ಬರಬೇಕಾಗುತ್ತಲ್ವ ಒಳಗಾಗಿ, ಫಸ್ಟ್ ನಾವು ಒಳಗಡೆ ಮಾಡ್ಕೋಬೇಕು ದೇವರನ್ನು. ಹಾಗಾಗಿ ನಾನು ಫಸ್ಟ್ ಬಾಗಿಲು ಪೂಜೆ ಮಾಡಿಬಿಟ್ಟು ಒಳಗಡೆ ಪೂಜೆನ ಸ್ಟಾರ್ಟ್ ಮಾಡ್ತೀನಿ. ಈಗ ನಾನು ಹೊರಗಡೆ ನಾನು ಒಂದು ತುಳಸಿ ಗಿಡ, ಹಾಗೆ ಒಂದು ಲಕ್ಷ್ಮೀ ಕಳಸದಲ್ಲಿ ಹುಟ್ಟಿರುವಂಥ ತೆಂಗಿನಕಾಯಿ, ಮೊಳಕೆ ಬಂದು ಹುಟ್ಟಿರೋಂಥ ತೆಂಗಿನಕಾಯಿ ಪಾಟನ್ನು ಕೂಡ ಹೊರಗಿಟ್ಟಿದ್ದೀನಿ. ಹಾಗೆ ಹೊರಗಡೆ ಪೂಜೆ ಮಾಡಿ ಮುಗಿಸ್ಕೊಂಡು ಆಮೇಲೆ ಒಳಗಡೆ ನಾನು ಬರ್ತೀನಿ. ಒಳಗಡೆ ಬಂದು ಫಸ್ಟು ನಾವು ಅಖಂಡ ದೀಪನ ಹಚ್ಚಬೇಕಾಗುತ್ತೆ. ಅಖಂಡ ದೀಪ ನೋಡಿ, ನೆಕ್ಸ್ಟು ನಮಗೆ ಪೂಜೆಯಲ್ಲಿ ಮುಹೂರ್ತ ಅಂತ ಇರುತ್ತೆ. ಆ ಮುಹೂರ್ತದ ಟೈಮಿಗೆ ಕರೆಕ್ಟಾಗಿ ಅಖಂಡ ದೀಪನ ಹಚ್ಕೋಬೇಕು, ಕಳಸ ಸ್ಥಾಪನೆ ಮಾಡಬೇಕು. ಆ ಟೈಮಲ್ಲಿ ಬಿಟ್ಟರೆ ಬೇರೆ ಟೈಮಲ್ಲಿ ನಾವು ಕಳಸ ಇಡೋದಾಗಲಿ ದೀಪ ಹಚ್ಚೋದಾಗಲಿ ಶ್ರೇಷ್ಠ ಅಲ್ಲ. ಕರೆಕ್ಟು ಟೈಮಿಗೆ ಮಾಡಬೇಕು. ಫಸ್ಟು ನಾನು ಅಖಂಡ ದೀಪಕ್ಕೆ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು, ಹಾಗೆ ಆಲ್ರೆಡಿ ಹಚ್ಚಿಟ್ಟಿರ್ತೀವಲ್ಲ ಲೈಟಾಗಿ ಹಂಗೆ ಹಾಕಿಬಿಟ್ಟು, ಆಮೇಲೆ ಊದಿನ ಕಡ್ಡಿಯಿಂದ ಇಲ್ಲ ಅಂದರೆ ಕರ್ಪೂರದಿಂದ ಹಚ್ಚಬೇಕು. ಇಲ್ಲ ಅಂದರೆ ನಾವು ಆ ಬೆಂಕಿ ಪಟ್ಟಣದಿಂದ ಹಚ್ಚಬಾರ್ದು, ಬೆಂಕಿ ಕಡ್ಡಿಯಿಂದ ಗಂಧದ ಕಡ್ಡಿ ಅದೇ ಊದುಬತ್ತಿಯಿಂದ ಹಚ್ಚಬಹುದು. ಅದರಿಂದ ನಾನು ಫಸ್ಟು ದೀಪನ ಬೆಳೆಸ್ಕೊತಾ ಇದ್ದೀನಿ. ಅಗ್ನಿದೇವಂಗೆ ಫಸ್ಟು ನಾವು ಒಂದು ಪ್ರಾರ್ಥನೆ ಮಾಡ್ಕೋಬೇಕು. ಅಗ್ನಿದೇವ, ನಮ್ಮ ಪೂಜೆಯಲ್ಲಿ ಯಾವುದೇ ಥರ ಲೋಭ ಬರದೇ ಇರೋ ಥರ ನೋಡ್ಕೋ ಅಗ್ನಿದೇವ ಅಂತ ಹೇಳಿಬಿಟ್ಟು ದೇವರಿಗೆ ಫಸ್ಟ್ ಅಗ್ನಿದೇವಂಗೆ ನಾವು ಪೂಜೆ ಮಾಡಿ ಮನಸಾರೆ ಬೇಡಿಕೊಂಡು ಅಖಂಡ ದೀಪಕ್ಕೆ ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ಒಂದು ಸ್ವಲ್ಪ ಅಕ್ಷತೆ ಕಾಳು, ಒಂದು ಹೂವನ್ನ ಬಲಗೈಯಲ್ಲಿ ಹಿಡ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಕೋರಿಕೆ ಏನೋ ಅದನ್ನು ಪ್ರಾರ್ಥನೆ ಮಾಡಿಕೊಂಡು, ಹಾಗೆ ಆಹ್ವಾಹಯಾಮಿ ಅಂತ ಹೇಳಿಬಿಟ್ಟು ನಾವು ದುರ್ಗಾದೇವಿನ ಅಲ್ಲಿ ಸ್ಥಾಪನೆ ಮಾಡ್ಕೋಬೇಕು, ಅಲ್ಲಿ ಮಾಡ್ಕೋಬೇಕು. ಅಂದರೆ ಅದಕ್ಕೊಂದು ಮಂತ್ರ ಇದೆ. ಆ ಮಂತ್ರ ಗೊತ್ತಿಲ್ಲದೆ ಇರೋರು ಆಹ್ವಾಹಯಾಮಿ ಅಂತ ಹೇಳಿಬಿಟ್ಟು ಅದನ್ನು 5 ಸರಿ ಹೇಳಿ ಕರೆದು ಅದು ತಲೆ ಮೇಲೆ ಅಂದರೆ ಆ ದೇವ್ರ ಮೇಲುಗಡೆ ಅಕ್ಷತೆಗಳನ್ನ ಹೂವನ್ನ ಹಾಕಿ ಆಹ್ವಾನ ಮಾಡ್ಕೋಬೇಕಾಗುತ್ತೆ ಫಸ್ಟಲ್ಲಿ. ಇದು ಮಾಡಿದಾಗ ನಮ್ಮನೆಗೆ ದೇವರು ಬರುತ್ತೆ. 9 ದಿನ ದೇವರು ನಮ್ಮನೆಯಲ್ಲೇ ಇರುತ್ತೆ ಅಂತ ಹೇಳಿ ಅರ್ಥ. ಈಗ ನಾನು ಆಹ್ವಾನ ಮಾಡಿಬಿಟ್ಟಿದ್ದೀನಿ. ಈಗ ನಮ್ಮನೇಲಿ ಕಂಪ್ಲೀಟ್ ಆಗಿದೆ ಪೂಜೆ. ಅಂದರೆ ಕರೆಕ್ಟ್ ಟೈಮಲ್ಲಿ ನಾವು ಇಷ್ಟು ಕೆಲಸನ ಮಾಡಿಕೊಂಡ್ರೆ ಮುಂದಿನ ಕೆಲಸ ಆಮೇಲೆ ಮಾಡ್ಕೋಬಹುದು. ಡೈಲಿ ನಾನು ಒಂದು ಸಣ್ಣ ವಿಗ್ರಹನ ಇಟ್ಕೊಂಡಿದ್ದೀನಿ. ಆ ಸಣ್ಣ ವಿಗ್ರಹಕ್ಕೆ ಪ್ರತಿದಿನ 9 ದಿನವೂ ನಾನು ಅಭಿಷೇಕನ ಮಾಡ್ತೀನಿ. ಅಭಿಷೇಕ ಹಾಗೆ 9 ದಿನಕ್ಕೆ 9 ಥರದ ನೈವೇದ್ಯ. ಆ 9 ಥರದ ನೈವೇದ್ಯ ಮಾಡಲೇಬೇಕು ಅಂತ ಏನೂ ರೂಲ್ಸ್ ಇಲ್ಲ. ನಿಮಗೆ ಬರೋವಂಥ ಒಂದೇ ನೈವೇದ್ಯನ ಪ್ರತಿದಿನ ಮಾಡಿಡಬಹುದು. ಆದರೆ ನಾವು ಒಂದು ಸ್ವಲ್ಪ ಅಂದರೆ ಟೈಮ್ ಇದೆ, ಮಾಡಬಹುದು, ಮನಸ್ಸಿದೆ ಅನ್ನೋರು ನಾವು 9 ದಿನ ಯಾವ್ಯಾವ ಥರ ನೈವೇದ್ಯನ ಇಷ್ಟಪಡುತ್ತೋ ದೇವರು, ಒಂದೊಂದು ದೇವರಿಗೆ ಯಾವ್ಯಾವ ಥರ ಇಷ್ಟ ಆಗುತ್ತೋ ಆ ಥರ ನೈವೇದ್ಯನ ನಾವು ಮಾಡಬಹುದು. ನಾನು ಫಸ್ಟಿನ ದಿನ ನಾನು ಯಾವುದೇ ಥರ ನೈವೇದ್ಯ ದೇವ್ರಿಗೆ ಇಷ್ಟ ಆಗೋ ಥರ ಮಾಡಿಲ್ಲ. ಪಾಯಸನ ಕಾಮನ್ನಾಗಿ ಮಾಡಿ ಇಟ್ಟಿದ್ದೆ. 2ನೇ ದಿನದಿಂದ ನಾನು ಯಾವ ದೇವರಿಗೆ ಯಾವ್ದು ಇಷ್ಟ ಅನ್ನೋದನ್ನು ತಿಳ್ಕೊಂಡು ಮಾಡಿದೆ. ಯಾಕಂದರೆ ಫಸ್ಟಿನ ದಿನ ನಮಗೆ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. 1ನೇ ದಿನ ಫಸ್ಟಿನ ದಿನ ನಾವು ಕೆಲಸ ಮಾಡ್ಕೊಂಡ್ಬಿಟ್ರೆ ಪೂಜೆ ಮಾಡೋ ಟೈಮಲ್ಲಿ 2ನೇ ದಿನದಿಂದ ಜಾಸ್ತಿ ಆಗೋದಿಲ್ಲ. ಯಾವುದೇ ಥರ ನಾವು ಕಳಸನ ಅಲ್ಲಾಡಿಸೋ ಹಾಗಿಲ್ಲ. ಜಸ್ಟ್ ಹೂವನ್ನ ತೆಗೆದುಬಿಟ್ಟು ಹೂವನ್ನ ಚೇಂಜ್ ಮಾಡಿ ದೀಪ ಹಚ್ಚಿದ್ರೆ ಸಾಕು. ಅಖಂಡ ದೀಪ ನಿರಂತರವಾಗಿ 9 ದಿನದ ತನಕ ಉರಿಯೋ ಥರ ನೋಡ್ಕೋಬೇಕು. ಅದು ನಮ್ಮ ಜವಾಬ್ದಾರಿ. ಯಾವುದೇ ಥರ ವಿಘ್ನ ಬರದೇ ಇರೋ ಥರ ನೋಡಿಕೊಂಡ್ರೆ ಒಳ್ಳೆಯದು. ಆದರೆ ಅಕಸ್ಮಾತಾಗಿ ಹೋದರೆ ಅದಕ್ಕೂ ಕೂಡ ಒಂದು ಪರಿಹಾರ ಅಂತ ಇದೆ. ಆ ಪರಿಹಾರನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಇದು ನಾನು ಜಸ್ಟ್ 1ನೇ ದಿನದ ವಿಡಿಯೋ ಮಾತ್ರನೇ ಮಾಡಿ ಹಾಕಿದ್ದೀನಿ. ಹಾಗೆ ಇನ್ನು 8 ದಿನದ ವಿಡಿಯೋನ ಅಪ್ಲೋಡ್ ಮಾಡೋದು ಬಾಕಿಯಲ್ಲಿದೆ.
ಯಾಕಂದರೆ ಎಲ್ಲದನ್ನು ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿ ಹಾಕೋದ್ರಿಂದ ವಿಡಿಯೋ ಲೆಂತ್ ಆಗಿಬಿಡುತ್ತೆ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೆಕ್ಸ್ಟ್ ವಿಡಿಯೋ ನೀವು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದು ದಿನಕ್ಕೆ ಯಾವ್ಯಾವ ಥರ ನೈವೇದ್ಯನ ಮಾಡಿದ್ದೀನಿ ಅಂತ ಹೇಳಿ ಗೊತ್ತಾಗುತ್ತೆ. ಪೂಜೆನೂ ಹೇಗೆ ಮಾಡ್ತಿದ್ದೀನಿ ಅಂತ ಹೇಳಿ. ನಾವು ಪ್ರತಿದಿನ ಲಲಿತಾ ಸಹಸ್ರನಾಮ ಹಾಗೆ ಕುಂಕುಮ ಅರ್ಚನೆ ಹಾಗೆ ನಾವು ದುರ್ಗಾ ಸಪ್ತಸತಿನ ಹೇಳೋದಾಗಲಿ ಮಾಡಿದ್ರೆ ತುಂಬ ಒಳ್ಳೆಯದು. ನಾನು ಪ್ರತಿದಿನ ಈ ಕೆಲಸನ ಮಾಡಿದ್ದೀನಿ. ದುರ್ಗಾ ಸಪ್ತಸತಿನ ಸ್ಟಾರ್ಟ್ ಮಾಡಿದ್ರೆ 9 ದಿನದೊಳಗಡೆ ನಾವು ಎಲ್ಲ ಅಧ್ಯಾಯನ ಮುಗಿಸ್ಬೇಕಾಗುತ್ತೆ. ಒಂದು ಹೇಳಿ ಇಲ್ಲಾಂದರೆ ಕೇಳಿ, ತುಂಬ ಒಳ್ಳೆಯದು. ಬನ್ನಿ, ಈಗ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಪೂಜೆ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಶೇರ್ ಮಾಡಿ. ಇನ್ನೇನಾರು ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆದರೆ ಇದು ತುಂಬ ಲೇಟ್ ಆಯಿತು ಅಪ್ಲೋಡ್ ಮಾಡೋಕ್ಕೆ. ಆದಷ್ಟು ಬೇಗನೆ ಮಾಡಬೇಕಾಗಿತ್ತು. ಆದರೆ ನಾನು ಏನೋ ಒಂದು ಕಾರಣದಿಂದ ಈ ವಿಡಿಯೋನ ಎಡಿಟ್ ಮಾಡೋಕ್ಕಾಗದೆ ಸ್ವಲ್ಪ ಲೇಟ್ ಆಯಿತು, ಕ್ಷಮೆ ಇರಲಿ. ಹಾಗೆ ನಮ್ಮ ಪೂಜೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಹಾಗೆ ಪೂರ್ತಿ ವಿಡಿಯೋನ ನಾನು ಹಾಕ್ತೀನಿ. ಬೆಳೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ. ಓಕೆ, ಬಾಯ್ ಗಾಯ್ಸ್.